ಯಾವನ ಕೈಲೂ ತಾಯಿಗಾಗಲ್ಲ ಈ ತರ ಪಿಕ್ಚರ್. ಅಂತ ಪಿಕ್ಚರ್ನ ಶಿವರಾಜ್ ಕುಮಾರ್ ಬಿಟ್ರೆ ಯಾರು ಮಾಡಕ್ಕಾಗಲ್ಲ. ಅಂತ ಸೂಪರ್ ಪಿಕ್ಚರು. 65 ವರ್ಷ 63 ವರ್ಷ ಅಲ್ಲ, ಅವ್ನು 50 ವರ್ಷ ಇದ್ದಾನೆ. ಯಂಗ್ ಮ್ಯಾನ್, ಸೂಪರ್ ಹೀರೋ ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅವರು ಈ ಫಿಲಮ್ ಅಲ್ಲಿ ಅವರ ಅಮೋಘ ಅಭಿನಯ ಅಂದ್ರೆ ಕಣ್ಣಲ್ಲೇ ಆಕ್ಟಿಂಗ್ ತೋರಿಸಿದ್ದಾರೆ. ವಂಡರ್ಫುಲ್, ಭಯಂಕರ ಭಯಂಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರೋಕ್ಕಾಗೋದು ಇಲ್ಲ, ಸಾಧ್ಯನೂ ಇಲ್ಲ. ಆ್ಯಸಿನೋ ನಾನಿವತ್ತು ಮಾತಾಡೋಕ್ಕೆ ಬಂದಿರೋ ಫಿಲಮ್ಮು ಭೈರತಿ ರಣಗಲ್ ಅಂತ, ಶಿವರಾಜ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರೋದು. ಇದು ಮಫ್ತಿ ಫಿಲಮ್ನ ಪ್ರೀಕ್ವಲ್. ಈ ಫಿಲಮ್ನ ನೀವು ಆಲ್ರೆಡಿ ನೋಡಿರ್ಬೋದು ಅಥವಾ ಇನ್ನೂ ನೋಡಿರಲ್ಲ. ಇದು ಇನ್ನೂ ಥಿಯೇಟ್ರಲ್ಲಿದೆ, ಯು ಶುಡ್ ವಾಚ್ ಇಟ್. ಇದು ಫಿಲಮ್ ಮಾತ್ರ ಸಕ್ಕತ್ತಾಗಿದೆ. ಇದರಲ್ಲಿ ಒಂದೊಂದು ಫ್ರೇಮ್ನು ಪ್ಲ್ಯಾನ್ ಮಾಡಿ ಪ್ಲೇಸ್ ಮಾಡಿದ್ದಾರೆ. ಡೈರೆಕ್ಷನ್ ಆಸ್ಪೆಕ್ಟಲ್ಲಿ ನರ್ತನ್ ಅವರು ಸೂಪರ್. ಮತ್ತು ಈ ಫಿಲಮಲ್ಲಿ ಬೋರ್ ಆಗೋ ಸೀನು ಒಂದೂ ಇಲ್ಲ. ಬಟ್ ನನಗೇನಾದ್ರು ಬ್ಯಾಡ್ ಅನಿಸಿದ್ದು ಈ ಫಿಲಮಲ್ಲಿ ಅಂದರೆ ಒಂದೊಂದು ಕ್ಲಿಪ್ ಅವ್ರು ಯೂಸ್ ಮಾಡಿದ್ದಾರೆ. ಐ ಥಿಂಕ್ ಅವರು ಮಫ್ತಿಲಿ ಆ ಕ್ಲಿಪ್ಸ್ನ ತಗೊಂಡು ಕ್ರಾಪ್ ಮಾಡಿ, ಝೂಮ್ ಮಾಡಿ, ಶಾರ್ಪ್ ಮಾಡಿ ಏನೋ ಮಾಡಿದ್ದಾರೆ. ಬಟ್ ಅದು ಕ್ವಾಲಿಟಿ ತುಂಬ ಕಮ್ಮಿ ಇದೆ. ಒಂಥರ ಕೆಟ್ಟದಾಗಿ ಕಾಣಿಸ್ತಿದೆ ಅದು ಕ್ವಾಲಿಟಿ. ಅದು ಬಿಟ್ಟರೆ ಫಿಲಮ್ ಮಾತ್ರ ಸಕ್ಕತ್ತಾಗಿದೆ. ನೀವು KGF ಮೈಂಡ್ ಸೆಟ್ಟಲ್ಲಿರೋದ್ರಿಂದ ನಿಮಗೆ ಈ ಫಿಲಮ್ ಏನೋ ನಾರ್ಮಲ್ ಅನ್ನಿಸ್ಬೋದು. ಬಟ್ ನಾರ್ಮಲ್ ಆಡಿಯನ್ಸ್ಗೆ ಇದು ಫಸ್ಟ್ ಟೈಮ್ ನೋಡೋರಿಗೆ, ಇದು ಮಫ್ತಿ ಬಿಟ್ಟು ಭೈರತಿ ರಣಗಲ್ನೇ ಫಸ್ಟ್ ಟೈಮ್ ನೋಡಿರೋರಿಗೆ ಸಕ್ಕತ್ತಾಗಿರುತ್ತೆ. ಆಬ್ವಿಯಸ್ಲಿ ಶಿವಣ್ಣ ಫ್ಯಾನ್ಸ್ಗಂತೂ ಸಕ್ಕತ್ತಾಗಿರುತ್ತೆ. ಮತ್ತು ನನಗೆ ಈ ಫಿಲಮಲ್ಲಿ ಪ್ಲಸ್ ಪಾಯಿಂಟ್ ಅನಿಸಿದ್ದು ಶಾರ್ಟ್ ಕ್ಯಾಮ್ರಾ ಪ್ಲೇಸ್ಮೆಂಟು. ಒಂದೊಂದು ಕ್ಯಾಮ್ರಾ ಪ್ಲೇಸ್ಮೆಂಟ್ನು ಪ್ಲ್ಯಾನ್ ಮಾಡಿ ಪ್ಲೇಸ್ ಮಾಡಿದ್ದಾರೆ. ಅದು ಸೀನ್ಗೆ ಎಲಿವೇಶನ್ ಕೊಡೋಕ್ಕೆ ಬರೀ ಕ್ಯಾಮ್ರಾ ಪ್ಲೇಸ್ಮೆಂಟಿಂದನೇ ಸೀನ್ಗೆ ಎಲಿವೇಶನ್ ಸಿಗುತ್ತೆ. ಬಟ್ ಆ್ಯಂಡ್ ಬಿಲ್ಡಪ್ ಸೀನ್ಸ್, ಒಂದು ನೆಕ್ಸ್ಟ್ ಆಗೋ ಸೀನ್ಗೆ ಇವರು ಡೆವಲಪ್ ಮಾಡಿರೋ ಬಿಲ್ಡಪ್ ಸೀನ್ಸು, ಅದು ಐಟಮ್ಸ್ ಪ್ಲೇಸ್ಮೆಂಟು ಆ್ಯಂಡ್ ಸೀಕ್ವೆನ್ಸಸ್ ಒನ್ ಬೈ ಒನ್ನು ಕರೆಕ್ಟಾಗಿ ಪ್ಲೇಸ್ ಆಗಿದೆ. ಆ್ಯಂಡ್ ಎಲ್ಲದಕ್ಕೂ ಲಾಜಿಕ್ ಕೊಟ್ಟಿದ್ದಾರೆ. ಶಿವಣ್ಣಗೆ ಏನಕ್ಕೆ ವಯಸ್ಸಾಗಿದೆ ಮಫ್ತಿಲಿ ಅಂದರೆ, ಮಫ್ತಿಲಿ ಒಂದು ಮಿಡಲ್ ಏಜ್ ಮ್ಯಾನೇಜ್ ಇರ್ತಾರೆ. ಅವ್ರ ಬ್ಯಾಕ್ ಸ್ಟೋರಿಗೆ ಹೋಗಬೇಕು ಅಂದರೆ ಈ ಥರ ತೋರಿಸಿದ್ರೇ ಜನಕ್ಕೆ ಗೊತ್ತಾಗೋದು. ಈ ಥರ ಆಗಿದ್ದಕ್ಕೆ ಅವರು ಅಷ್ಟು ಲೆವೆಲ್ಗೆ ಅವರು ಡೀಪಾಗಿ ಇಳಿದಿದ್ದು ಅಂತ. ಲಾಜಿಕಲಾಗಿ ಫಿಲಮ್ ಮಾಡಿದ್ದಾರೆ. ಪ್ರೀಕ್ವಲ್ ಅಂದರೆ ಹೆಂಗಿರಬೇಕು ಹಂಗಿದೆ. ಪ್ರೀಕ್ವಲ್ ಥರ ನೋಡಿದ್ರೆ ಚೆನ್ನಾಗಿರುತ್ತೆ. ಇದನ್ನ ನೋಡ್ಬಿಟ್ಟು ನೀವು ಮಫ್ತಿ ನೋಡಿದ್ರೆ, ಮಫ್ತಿ ಎಲಿವೇಶನ್ ಇದೆ, ಮಫ್ತಿ ನೋಡಿ. ಭೈರತಿ ರಣಗಲ್ ನೋಡ್ಕೊಂಡು ಮಫ್ತಿ ನೋಡಿ. ಭೈರತಿ ರಣಗಲ್ ಚೆನ್ನಾಗಿ ಅನಿಸುತ್ತೆ ನಿಮಗೆ. ನೀವು ಮಫ್ತಿ ನೋಡಿದರೆ, ಮಫ್ತಿಲಿ ನಿಮಗೆ ಗೊತ್ತಿರ್ಬೋದು ಶ್ರೀಮುರಳಿ ಇದ್ದಾರೆ, ಶಿವರಾಜ್ ಕುಮಾರ್ ಅವರಿದ್ದಾರೆ, ಇನ್ನೂ ಎಷ್ಟೊಂದು ಜನ ಕ್ಯಾಸ್ಟ್ ಇದ್ದಾರೆ. ಅವಾಗಿನ ಟ್ರೆಂಡಿಂಗ್ ಆಗಿರೋ ಕ್ಯಾಸ್ಟ್ಗಳು ಇದ್ದಾರೆ. ಆ್ಯಂಡ್ ಮಫ್ತಿ ಮೂವಿ ಸಕ್ಕದಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಅದನ್ನು ತಮಿಳು ತೆಲುಗುಲೆಲ್ಲ ರೀಮೇಕ್ ಮಾಡ್ತಿದ್ದಾರೆ ನರ್ತನ್ ಅವರೇ. ಆ್ಯಂಡ್ ಈ ಪ್ರೀಕ್ವಲ್ಲು ತುಂಬ ಬೇಕಿತ್ತು ನಮಗೆ. ಯಾಕಂದರೆ ನಮಗೆ ಭೈರತಿ ರಣಗಲ್ನ ಬ್ಯಾಕ್ ಸ್ಟೋರಿ ಗೊತ್ತಾಗಬೇಕಿತ್ತು. ಆ್ಯಂಡ್ ಈ ಮೂವಿಲಿ ರುಕ್ಮಿಣಿ ವಸಂತ್ ಅವರಿದ್ದಾರೆ. ಅವರಂತೂ ಈಗ ಎಲ್ಲ ಫಿಲಮಲ್ಲೂ ಇದ್ದಾರೆ. ಈ ಮೂವಿ ಸಕ್ಕತ್ತಾಗಿದೆ. ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೇಮ್ ಅವ್ರು ಯೂಶ್ವಲ್ ಲವ್ ಮಾಡ್ತಾರೆ ಮತ್ತು ಶಿವಣ್ಣನ ಬಿಟ್ಟು ಹೋಗ್ತಾರೆ. ಅದೆಲ್ಲ ಫಿಲಮಲ್ಲೂ ಅವ್ರದ್ದು ಹಂಗೆ ಬರ್ತಿದ್ದ ಕ್ಯಾರೆಕ್ಟ್ರು, ಏನು ಮಾಡೋಕ್ಕಾಗಲ್ಲ. ಅವ್ರು ಕ್ಯೂಟಾಗಿ, ಅವ್ರದ್ದು ಏನು ಬೇಜಾರಂದರೆ ಅವ್ರದ್ದು ಒಂದು ಡ್ಯಾನ್ಸ್ ಇಲ್ಲ. ರುಕ್ಮಿಣಿ ವಸಂತ್ ಅವ್ರದ್ದು, ಶಿವಣ್ಣ ಅವ್ರದ್ದು ಏನು ಡ್ಯಾನ್ಸ್ ಗೀನ್ಸ್ ಏನಿಲ್ಲ. ಸ್ಟ್ರೈಟ್ ಅಪ್ ಆ್ಯಕ್ಷನ್ ಫಿಲಮ್ ಇದು. ಸ್ಟ್ರೈಟ್ ಅಪ್ ಸ್ಟೋರಿ ಹೋಗ್ತಾನೆ ಇರುತ್ತೆ, ಲ್ಯಾಗ್ ಆಗಲ್ಲ ಎಲ್ಲೂ. ಸಾಂಗ್ ಹಿಂಗೆ ಅನ್ನೆಸೆಸರಿ ಸಾಂಗು, ಬಿಲ್ಡಪ್ಪು, BGM ಏನಿಲ್ಲ. ಆ್ಯಂಡ್ BGM ಸ್ವಲ್ಪ ಇನ್ನೂ ಎಲಿವೇಶನ್ ಮಾಡ್ಬೋದಿತ್ತು ರವಿ ಬಸೂರವರು ಅನಿಸುತ್ತೆ. ಅವರು ಒಂದು ಆ್ಯಾವ್ರೇಜಲ್ಲಿ ಮಾಡಿದ್ದಾರೆ, ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ಓಕೆ ಮಫ್ತಿಗೆ ಹೋಲಿಸ್ಕೊಂಡ್ರೆ ಇದೇನು ಅಷ್ಟು ಆ್ಯಾವ್ರೇಜೇ. BGMs ಎಲ್ಲ ಕೊಡ್ಬೋದಿತ್ತು ಇನ್ನೂ ಚೆನ್ನಾಗಿ. ಆ್ಯಂಡ್ ಕ್ಯಾಸ್ಟ್ ವೈಸ್ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಹಿಂದಿಯವರು ಎಲ್ಲ ಬೇರೆ ಬೇರೆ ಭಾಷೆಯವ್ರನ್ನೂ ಹಾಕ್ಕೊಂಡಿದ್ದಾರೆ. ಶಿವರಾಜ್ ಕುಮಾರು, ರುಕ್ಮಿಣಿ ವಸಂತ್ ಆ್ಯಂಡ್ ಇನ್ನೂ ತುಂಬ ಜನ ಹಳೆ ಕಲಾವಿದರು ಇದ್ದಾರೆ. ಫಿಲಮ್ ಆದರೆ ಸಕ್ಕತ್ತಾಗಿದೆ. ಥಿಯೇಟ್ರಲ್ಲೇ ಹೋಗಿ ನೋಡಿ, ಹೌಸ್ಫುಲ್ಲಾಗಿದ್ದಾಗಲೇ ಹೋಗಿ ನೋಡಿ. ಕನ್ನಡ ಫಿಲಮ್ ಬೆಳೀಬೇಕು. ಕನ್ನಡ ಫಿಲಮಲ್ಲಿ ಈ ಥರ ರಿಸ್ಕ್ ತೊಗೊಂಡು ಮಾಡೋದು ತುಂಬ ಕಡಿಮೆ. ಈ ಥರ ಲಾಜಿಕ್ಕಾಗಿ ಫಿಲಮ್ ಮಾಡೋದು ತುಂಬ ಕಮ್ಮಿ. ನೀವೆಲ್ಲ ಹೋಗಿ ಸಪೋರ್ಟ್ ಮಾಡಿ ನೋಡಿದ್ರೆ ಈ ಥರ ಇನ್ನೂ ಫಿಲಮ್ಗಳು ಬರುತ್ತೆ ಮುಂದೆ. ಆ್ಯಂಡ್ ನಾನು ಇಷ್ಟೇ ವಿಶ್ ಮಾಡೋದು, ಬಗೀರ ನೋಡಿ. ಬಗೀರ ನೆಟ್ಫ್ಲಿಕ್ಸಲ್ಲಿ ಬಿಟ್ಟಿದ್ದಾರೆ. ನಿಮಗೆ ಥಿಯೇಟ್ರಿಗೆ ಹೋಗೋಕ್ಕಾಗಿಲ್ಲ ಅಂದರೆ ನೆಟ್ಫ್ಲಿಕ್ಸಲ್ಲಿ ನೋಡಿ. ಆ್ಯಂಡ್ ಭೈರತಿ ರಣಗಲ್ನ ಥಿಯೇಟ್ರಲ್ಲೇ ನೋಡಿ, ಅದು ಥಿಯೇಟ್ರಲ್ಲೇ ಇದೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಡಾಲಿ ಧನಂಜಯ್ ಅವ್ರದ್ದು ನಿನ್ನೆ ರಿಲೀಸ್ ಆಗಿದೆ ಝೀಬ್ರಾ, ಅದನ್ನು ಹೋಗಿ ನೋಡಿ, ಮಿಸ್ ಮಾಡಬೇಡಿ. ತೆಲುಗು ಅವರು, ತಮಿಳವರು ಎಲ್ಲ ಸೇರಿ ಮಾಡಿರೋದು. ಡಾಲಿ ಧನಂಜಯನವ್ರನ್ನ ಒಂದು ಲೀಡ್ ಕ್ಯಾರೆಕ್ಟ್ರಾಗಿ ತೋರಿಸಿದ್ದಾರೆ. ಲೀಡ್ ಕ್ಯಾರೆಕ್ಟರ್ ಥರ ಮಾಡ್ತಿದ್ದಾರೆ ಅವರು. ಸಪೋರ್ಟ್ ಮಾಡಬೇಕು ನಾವು ಕನ್ನಡ ಆಡಿಯನ್ಸು.
ಆ್ಯಂಡ್ ಇದರಲ್ಲಿ ಅವಿನಾಶ್ ಅವರು, ಭೈರತಿ ರಣಗಳಲ್ಲಿ ಅವಿನಾಶ್ ಅವರು, ಆ್ಯಂಡ್ ತುಂಬ ಓಲ್ಡ್ ಓಜಿಗಳೆಲ್ಲ ಇದ್ದಾರೆ ಕ್ಯಾಸ್ಟ್ ವಿಲನ್ ರೋಲ್ಗೆಲ್ಲ. ಆ್ಯಂಡ್ ಸಕ್ಕತ್ತಾಗಿದೆ ಭೈರತಿ ರಣಗಳು, ಎಲ್ಲೂ ಲ್ಯಾಗ್ ಆಗಲ್ಲ. ಆ್ಯಂಡ್ ಇಷ್ಟೇ ಹೇಳ್ತೀನಿ, ಕನ್ನಡ ಫಿಲಮ್ ನೋಡಿ, ಕನ್ನಡ ಫಿಲಮ್ ಬೆಳೆಸಿ. ಥಿಯೇಟ್ರಲ್ಲಿ ಸಿಂಗಲ್ ಥಿಯೇಟ್ರುಗಳೆಲ್ಲ ಮುಚ್ತಿದ್ದಾರೆ, ನೀವು ಹೋಗ್ತಿಲ್ಲ, ಎಲ್ಲ PVRಗೆ ಹೋಗ್ತೀರಾ. ಹಿಂದಿ ಮಲಯಾಳಂ ಫಿಲಮ್ ಎಲ್ಲ ನೋಡಿ, ನಾನು ನೋಡ್ತೀನಿ. ಬಟ್ ಕನ್ನಡ ಫಿಲಮ್, ಚೆನ್ನಾಗಿರೋ ಕನ್ನಡ ಫಿಲಮ್ ಬಂದಾಗ ಅದನ್ನು ಸೋಲಕ್ಕೆ ಬಿಡಬೇಡಿ. ಆ್ಯಂಡ್ ಶಿವಣ್ಣ ಗೊತ್ತೇ ಇದೆ ನಿಮಗೆ, ಮಾಡ್ತಾನೆ ಇದ್ದಾರೆ ಫಿಲಮು. ಅವರು ಎನರ್ಜಿ ಹಂಗೆ ಇದೆ, ಆಗ ಹೆಂಗಿದೆಯೋ ಹಿಂಗೆ ಇದೆ, ಕಂಟಿನ್ಯೂಸ್ ಹಂಗೆ ಹೋಗ್ತಾನೆ ಇದೆ. ಅವ್ರಿಗೊಂದು ಬ್ರ್ಯಾಂಡ್ ಇದೆ. ಆ್ಯಂಡ್ ಶಿವಣ್ಣನ ಲಾಂಗ್ ಹಿಡಿದಿದ್ದಾರೆ ಫಿಲಮಲ್ಲಿ, ನಿಮ್ಗೆ ಗೊತ್ತೇ ಇದೆ ಓಜಿ, ಅದು ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನಾನು ಹೇಳೋದೇನೆಂದರೆ, ಈ ಫಿಲಮ್ನ ಥಿಯೇಟ್ರಿಗೆ ಹೋಗಿ ನೋಡಿ, ಸಕ್ಕತ್ತಾಗಿದೆ, ನಿಮಗೆ ಬೇಜಾರಂತೂ ಆಗಲ್ಲ. ಓಕೆ, ಸರಿ, ಬಾಯ್. ಓಜಿ. ಓಕೆ, ಸೈನಿಂಗ್ ಆಫ್.